ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್. ಇವತ್ತಿನ ನಮ್ಮ ಅಡುಗೆ ಬಸ್ಸಾರು ಮತ್ತು ಪಲ್ಯ. ಪಡವಲಕಾಯಿನಲ್ಲಿ ಬಸ್ಸಾರು ಪಲ್ಯ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕುಕ್ಕರ್ಗೆ ತೊಗರಿಬೇಳೆನ ತೊಳೆದು ನೀಟಾಗಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ, ನೀರು ಬಸಿದು. ನಂತರ ಈ ಥರ ಸಣ್ಣಗೆ ಹೆಚ್ಕೊಂಡಿರೋ ಪಡವಲಕಾಯಿನ ಎಷ್ಟು ಬೇಕೋ ಅಷ್ಟು ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಈ ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ಮೊದಲು, ಆಮೇಲೆ ಬೇಕಾದ್ರೆ ಇದನ್ನು ಹೆಚ್ಚಿಸ್ಕೋಬೋದು. ನೋಡಿ ಈ ರೀತಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಸಕ್ಕರೆ ಹಾಕಿಬಿಡಬೇಕು. ನಾನು ಇದರಲ್ಲಿ ಹಾಕೋದು ಮರ್ತಿದ್ದೆ, ಬಟ್ ಹಾಗೆ ಹೇಳ್ತಾ ಇದ್ದೀನಿ. ಹಾಗೆ ಮಾಡಿಕೊಂಡ್ರೆ ಎರಡು ಇನ್ನೂ ರುಚಿಯಾಗಿ ಬರುತ್ತೆ. ಹಾಗೆ ಮಾಡ್ಕೊಳ್ಳಿ. ನಂತರ ಕುಕ್ಕರಲ್ಲಿ ಮುಚ್ಚಲಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡ ನಂತರ ನೋಡಿ, ಈ ತರಕಾರಿ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಬೇಳೆ ಅರ್ಧಂಬರ್ಧ ಅಥವಾ ಮುಕ್ಕಾಲು ವಾಸೆ ಬೆಂದ್ರೂ ಸಾಕಾಗುತ್ತೆ. ಬಿಕಾಸ್ ಪಲ್ಯ ಮಾಡುವಾಗ ನೀವು ಮತ್ತೆ ಅದು ಚೆನ್ನಾಗಿ ಹುರಿದಾಗ ಇನ್ನೊಂದು ಮಿಕ್ಕಿದಷ್ಟು ಬೇಳೆ ಬೇಯುತ್ತೆ. ನೋಡಿ, ಇಷ್ಟಾಗಿದ್ದರೆ ಸಾಕು. ಈಗ ಈ ತರಕಾರಿನ ಬಸಿದ್ಕೋಬೇಕು. ಒಂದು ಪಾತ್ರೆಗೆ ತರಕಾರಿನೆಲ್ಲ ಹೀಗೆ ಬಗ್ಗಿಸ್ಕೊಂಡ್ರೆ ನಿಮಗೆ ತರಕಾರಿ ರಸ ಸಿಗುತ್ತೆ. ಸೊ ಈ ರಸನ ಈ ಪಲ್ಯಕ್ಕೆ ಇದು ತರಕಾರಿನ ತೆಗೆದಿಟ್ಕೊಳ್ಳೋಣ. ಆಮೇಲೆ ಪಲ್ಯ ಮಾಡೋದು, ಮೊದಲು ಬಸ್ಸಾರು ಮಾಡೋಣ ಹೇಗೆ ಅಂತ. ಈ ರಸನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ, ಅಥವಾ ನೀವು ಯಾವುದ್ರಲ್ಲಿ ಮಾಡ್ತಿರೋ ಪಾತ್ರೆ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಮನೆಯಲ್ಲಿ ನೀವು ಯಾವುದು ಉಪಯೋಗಿಸ್ತೀರ ಸಾರಿನ ಪುಡಿ, ಅದನ್ನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಸಾರಿನ ಪುಡಿ ನಾನಿಲ್ಲಿ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನೀರಿಗೆ ಎಷ್ಟು ಬೇಕಾಗುತ್ತೋ ಖಾರ ಅಷ್ಟು ನೋಡಿಕೊಂಡು ನೀವು ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ಎಲ್ಲ. ಯಾಕಂದರೆ ಕುಕ್ಕರ್ ಮುಚ್ಚಿ ಬೇಯಿಸೋ ಅಗತ್ಯ ಇರಲ್ಲ. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಈ ರೀತಿ ಗ್ಯಾಪ್ ಬಿಡಿ. ಹೀಗೆ ಒಂದು 8 ರಿಂದ 10 ನಿಮಿಷ ಇದು ಖಾರ ಬೇಯಬೇಕು ಚೆನ್ನಾಗಿ. ಅಷ್ಟೊತ್ತಿಗೆ ಮಿಕ್ಸಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು 1 ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು 1/4 ಚಮಚದಷ್ಟು ಅರಿಶಿನ ಮತ್ತು ನೀರು ಇದು ಹಾಕ್ಕೊಂಡು ಇದಿಷ್ಟನ್ನು ಮಿಕ್ಸಿನಲ್ಲಿ ರುಬ್ಕೋಬೇಕು. ಚಟ್ನಿ ಥರ ಇದನ್ನು ಮಾಡ್ಕೋಬೇಕು. ನಿಮ್ಮ ಸಾರಿನ ಪ್ರಮಾಣ ಜಾಸ್ತಿ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಯಿ ಧನಿಯಾ ಪುಡಿ ಹಾಕ್ಕೊಂಡು ಈ ರೀತಿ ಚಟ್ನಿ ಥರ ಮಾಡ್ಕೋಬೇಕು. ಈಗ ಖಾರ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಈಗ ಖಾರ ಇದು ಸುಮಾರಾಗಿ ಬೆಂದಿದೆ. ಬೆಂದಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ಸಲ ಮುಚ್ಚಿ ಈ ಥರ ಎಲ್ಲ ತಿರುಗಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಬೇಯಿಸ್ಕೋಬೋದು. ಬೆಂದಿದೆ ಅನ್ನೋದಾದರೆ ಇದಕ್ಕೆ ಒಂದು ಸ್ವಲ್ಪ ರುಬ್ಬಿರೋ ಮಿಶ್ರಣ ಇದಕ್ಕೆ ಹಾಕೋಬೇಕು. ಇವಾಗ ನೋಡಿ, ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಮಿಶ್ರಣನ ಹಾಕ್ಕೊಳ್ಳೋಣ. ಆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸ್ವಲ್ಪ ಬಗ್ಗಿಸ್ಕೊಳ್ಳೋಣ. ಇದಕ್ಕೆ ಬಗ್ಗಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಮತ್ತೆ ಇದು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ಕಾಯಿ ಧನಿಯಾ ಎಲ್ಲ ಹಾಕಿರೋದು. ಈ ಸಮಯದಲ್ಲೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೈ ಆಡಿಸಿ. ನೋಡಿ ಈ ರೀತಿ ಆದಮೇಲೆ ಚೆನ್ನಾಗಿ ಸ್ವಲ್ಪ ಕಾಯೆಲ್ಲ ಬೆಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ, ಹುಳಿ ಎಷ್ಟು ಬೇಕು ನಿಮಗೆ ಅಷ್ಟು ಹುಣಸೆ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸಿದ್ರೆ ನಿಮಗೆ ಬಸ್ಸಾರು ಸಿದ್ಧ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಒಂದು ಚಿಕ್ಕ ಒಗ್ಗರಣೆ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ, ನಂತರ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಅದರ ನಂತರ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ 1/4 ಚಮಚಗಿಂತ ಕಡಿಮೆ. ಇದೇನಕ್ಕೆ ಅಂದರೆ
ಅರಗುತ್ತೆ ಅನ್ನೋಕ್ಕೋಸ್ಕರ ಒಂದು 4 ಕಾಳು ಜೀರಿಗೆ ಹಾಕ್ಕೊಳ್ಳೋದು. ನಂತರ ಸಾಸಿವೆ. ಇದಿಷ್ಟನ್ನು ಸಾರಿಗೆ ಒಗ್ಗರಣೆ ಮಾಡಿದ್ರೆ ಬಸ್ಸಾರು ಸಿದ್ಧ ಆಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡ್ರೆ ಬಸ್ಸಾರು ಸಿದ್ಧ ಆಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು ಪಾತ್ರೆಗೆ ಬಗ್ಸಿಟ್ಕೊಳ್ಳಿ. ನೆಕ್ಸ್ಟ್ ನಾವಿವಾಗ ಪಡವಲಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ. ಇದಂತೂ ತುಂಬಾ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಿಂಗು, ಒಂಥರ ಸಾಸಿವೆ, ನಂತರ ಕಡಲೆಬೇಳೆ, ನಂತರ ಉದ್ದಿನಬೇಳೆ ಎಲ್ಲ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 1/4 ಚಮಚದಷ್ಟು ಜೀರಿಗೆ. ನಂತರ ಇದನ್ನು ಬಾಡಿಸ್ಕೋಬೇಕು ಚೆನ್ನಾಗಿ. ಇದೊಂಚೂರು ಕೆಂಪಗಾದ್ಮೇಲೆ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಮತ್ತೆ ಬಾಡಿಸ್ಕೊಳ್ಳಿ. ಇದು ಬಾಡಿಸ್ಕೊಂಡ ನಂತರ ನಾವು ಬೇಯಿಸಿ ಬಸ್ಕೊಂಡಿರ್ತೀವಲ್ಲ ಪಡವಲಕಾಯಿ ಹೋಳುಗಳನ್ನ, ಅದನ್ನು ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ರುಚಿಗೆ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಉಪ್ಪು, ಒಂದು 1/4 ಸ್ಪೂನ್ನಷ್ಟು ಸಕ್ಕರೆ, ನಾನು ಹೇಳ್ದಂಗೆ ನೀವು ಬೇಯಿಸುವಾಗಲೇ ಹಾಕೋಬೋದು, ಆಮೇಲೆ ಬೇಕಿದ್ರೆ ಒಂದು ಸ್ವಲ್ಪನೂ ಹಾಕೋಬೋದು. ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ಇದು ಫ್ರೆಶ್ ತೆಂಗಿನಕಾಯಿ ತುರಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಒಂದು ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಇದಿಷ್ಟೇ ಪದಾರ್ಥಗಳಿಂದ ಇದು ಪಡವಲಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಖಂಡಿತ ಮಾಡಿ ನೋಡಿ. ಈ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡೋರಿಗೆ ಅಥವಾ ಬಿಸಿ ಅನ್ನಕ್ಕೆ ಈ ಬಸ್ಸಾರು ಮತ್ತು ಈ ಪಡವಲಕಾಯಿ ಪಲ್ಯ ಕಾಂಬಿನೇಷನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿದ ನಂತರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಅಡುಗೆಗಳು, ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಇನ್ನಷ್ಟು ವೀಡಿಯೋಗಳನ್ನ ಹೀಗೆ ವೀಕ್ಷಿಸ್ತಾ ಇರಿ.